ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಕನ್ವರ್ಜೆಂಟ್, ಡೈವರ್ಜೆಂಟ್ ಮತ್ತು ಆಸಿಲೇಟರಿ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತೀನಿ. ರೈಟ್, ಡೆಫಿನಿಷನ್ ನೋಡ್ತಾ ಹೋಗೋಣ. ಫಸ್ಟ್ ಏನಿದೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಡೆಫಿನಿಷನ್ ನಾನು ಹೇಳ್ತಾ ಇದ್ದೀನಿ. ಎ ಸೀಕ್ವೆನ್ಸ್ ಎಕ್ಸ್ ಎನ್ ಈ ಸೆಟ್ ಟು ಬಿ ಅ ಕನ್ವರ್ಜೆಂಟ್ ಇಫ್ ದ ಸೀಕ್ವೆನ್ಸ್ ಟೆಂಡ್ ಟು ಅ ಫೈನೈಟ್ ಕ್ವಾಂಟಿಟಿ ಸೇ ಎಲ್ ಅಂತ ಹೇಳ್ತಾ ಇದ್ದಾರೆ. ಆರ್ ಇದನ್ನು ಹಿಂಗೂ ಕೂಡ ಹೇಳ್ಬೋದು, ಆ ಸೀಕ್ವೆನ್ಸ್ ಎಕ್ಸ್ ಎನ್ ಈ ಸೆಟ್ ಟು ಬಿ ಕನ್ವರ್ಜೆಂಟ್ ಇಫ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಈಸ್ ಫೈನೈಟ್ ಆ್ಯಂಡ್ ಯುನಿಕ್ ಅಂತ ಹೇಳ್ತಾರೆ. ಸೊ ಇಫ್ ಸಪೋಸ್ ದ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಈಸ್ ಫೈನೈಟ್ ಆ್ಯಂಡ್ ಯುನಿಕ್, ದೆನ್ ನಾವೇನು ಹೇಳ್ತೀವಿ ಅಂದರೆ ದಟ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ನಾನು. ಸೊ ಎಕ್ಸಾಂಪಲ್ ಏನಿದೆ ಅಂದರೆ ಫಸ್ಟ್ ಎನ್ ಟರ್ಮ್ ಆಫ್ ಎ ಸೀಕ್ವೆನ್ಸ್ ತಗೊಳ್ತೀನಿ, ದಟ್ ಈಸ್ ಎಕ್ಸ್ ಎನ್ ವಿಚ್ ಈಸ್ ಈಕ್ವಲ್ ಟು 1 + 1/n. ದಿಸ್ ಈಸ್ ಒನ್ ಸೀಕ್ವೆನ್ಸ್. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ವೆದರ್ ಇಟ್ ಈಸ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್ ಅಥವಾ ಆಸಿಲೇಟರಿ ಅಂತ ಚೆಕ್ ಮಾಡಬೇಕು. ಸೊ ಇದು ಕನ್ವರ್ಜೆಂಟು ಅಥವಾ ಡೈವರ್ಜೆಂಟು ಅಥವಾ ಆಸಿಲೇಟರಿ ಅಂತ ಚೆಕ್ ಮಾಡಬೇಕು. ಸೊ ನಾನು ಕನ್ವರ್ಜೆಂಟ್ ಸೀಕ್ವೆನ್ಸಿನ ಡೆಫಿನೇಷನ್ ಏನಂತ ಹೇಳಿದ್ದೀನಿ, ಏನು? ಸೊ ದಟ್ ಈಸ್ ಆ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಸೆಟ್ ಟು ಬಿ ಕನ್ವರ್ಜೆಂಟ್ ಇಫ್ ಇಟ್ಸ್ ಲಿಮಿಟ್ ಶುಡ್ ಬಿ ಫೈನೈಟ್ ಮತ್ತು ಯುನಿಕ್ ಆಗಿರಬೇಕು. ಇದು ಲಿಮಿಟ್ ತಗೊಂಡ್ರೆ ನಾನು ಫೈನೈಟ್ ಮತ್ತು ಯುನಿಕ್ ಕ್ವಾಂಟಿಟಿ ಆಗಬೇಕು. ರೈಟ್, ಸೊ ನಾನು ಲಿಮಿಟ್ ತಗೊಳ್ತೀನಿ. ಈಗ ನಾವು ಐ ವಿಲ್ ಟೇಕ್ ಲಿಮಿಟ್, ದಟ್ ಈಸ್ ಲಿಮಿಟ್ as n tends to infinity of xn which is equal to limit as n tends to infinity of 1 + 1/n. right, now limit substitution ಮಾಡೋಣ. ಇಲ್ಲಿ ಏನಿದೆ ಹೇಳಿ, as n tends to infinity what we have here 1 + 1/n is there. right, n tends to infinity ಇರೋದ್ರಿಂದ ಏನು ತಗೊಬೇಕು ನಾನು, as n tends to infinity put ಏನು ಮಾಡಬೇಕು, n is equal to infinity put ಮಾಡೋಣ. now this thing will becomes 1 ಇದೆ, ಹಾಗೆ ಬರೀತೀನಿ. ನಾವು ಎನ್ನನ್ನು ರಿಪ್ಲೇಸ್ ಮಾಡಿ ನಾನು ಇನ್ಫಿನಿಟಿ ಅಂತ ಬರೀತೀನಿ, ದಟ್ ಈಸ್ 1 + 1/infinity ವಿಲ್ ಗೆಟ್. ರೈಟ್, ಸಿಂಪ್ಲಿಫೈ ಮಾಡೋಣ ಇದನ್ನು. ದಿಸ್ ಈಸ್ ಈಕ್ವಲ್ ಟು 1 + 1 ವಾಟ್ ಈಸ್ ದ ಇನ್ಫಿನಿಟಿ ವ್ಯಾಲ್ಯೂ, 1/0. ರೈಟ್, ನಾವು ದಿಸ್ ವಿಲ್ ಬಿಕಮ್ಸ್ 1 + ಇದು 0 ಮೇಲ್ಗಡೆ ಹೋಗುತ್ತಲ್ವಾ, 0/1 ಆಗುತ್ತೆ. ನಾವು ದಿಸ್ ವಿಲ್ ಬಿಕಮ್ 1 + 0, 0/anything ಈಸ್ 0, ಸೊ ವಿಲ್ ಗೆಟ್ 1. ದಟ್ ಈಸ್ limit as n tends to infinity of xn which is equal to what we will get here, 1 ಬರ್ತಾ ಇದೆ. this is a finite and unique limit, so this sequence xn is ಏನಂತ ಹೇಳ್ಬೋದು, ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಸೊ ಕನ್ವರ್ಜೆಂಟ್ ದ ಸೀಕ್ವೆನ್ಸ್ ಇನ್ ಡೆಫಿನೇಷನ್ ಏನು ಹೇಳುತ್ತೆ, ಆ ಸೀಕ್ವೆನ್ಸ್ xn is said to be a convergent if the sequence tends to a finite quantity, finite and unique quantity, say L. here our L is, ಇಲ್ಲಿ ನೋಡಿ, ಇಲ್ಲಿ our L is 1. right, in this case we say the sequence converges to L ಅಂತ ಕರಿತೀವಿ. ದಟ್ ಮೀನ್ಸ್ ವಾಟ್, ದಟ್ ಲಿಮಿಟ್ ವ್ಯಾಲ್ಯೂ ಏನು ಬರುತ್ತೋ ಅದಕ್ಕೆ ಕನ್ವರ್ಜೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ರೈಟ್, ಇದು ಕನ್ವರ್ಜೆಂಟ್ ಸೀಕ್ವೆನ್ಸಿಂದ. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ತೀನಿ ನಾನು ಇದಕ್ಕೆ, ದ ಕನ್ವರ್ಜೆಂಟ್ ಸೀಕ್ವೆನ್ಸಿಗೆ ಸೆಕೆಂಡ್ ಎಕ್ಸಾಂಪಲ್, ದಟ್ ಈಸ್ ಎಕ್ಸ್ ಎನ್ ವಿಚ್ ಈಸ್ ಈಕ್ವಲ್ ಟು 2n + 3 ಹೋಲ್ ಡಿವೈಡೆಡ್ ಬೈ 2n + 4, ಆರ್ ಐ ವಿಲ್ ಟೇಕ್ 3n + 4, 3n + 4, that is this is 3, that is 2n + 3 ಹೋಲ್ ಡಿವೈಡ್ ಬೈ 3n + 4. ನಾನು ಏನು ಮಾಡಬೇಕು, ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್ ಅಂತ ಚೆಕ್ ಮಾಡಲಿಕ್ಕೆ ನಾನು ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಲಿಮಿಟ್, ದಟ್ಸ್ ಇಟ್. ಲಿಮಿಟ್ ತಗೊಬೇಕು, ಲಿಮಿಟ್ ವ್ಯಾಲ್ಯೂ ಫೈನೈಟ್ ಮತ್ತು ಯುನಿಕ್ ಬರಬೇಕು. ನಾವು ಐ ವಿಲ್ ಟೇಕ್ ಲಿಮಿಟ್, ದಟ್ ಈಸ್ ಲಿಮಿಟ್ ಆ್ಯಸ್ n tends to infinity ವಾಟ್ ವಿ ಹ್ಯಾವ್ ಹಿಯರ್ xn ಇದೆ, ಹಾಗೆ ಬರ್ಕೊಳ್ತೀನಿ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ n tends to infinity ವಾಟ್ ವಿ ಹ್ಯಾವ್ ಹಿಯರ್ 2n + 3 whole divided by 3n + 4 we have. right, what is the next step, ಇಲ್ಲಿ ನೋಡಬೇಕು, as n tends to infinity ಇದೆ ಅಲ್ವಾ, as n tends to infinity put what, n is equal to infinity put ಮಾಡಬೇಕು. ರೈಟ್, ಡೈರೆಕ್ಟ್ಲಿ ನೀವು ಇನ್ಫಿನಿಟಿ ಪುಟ್ ಮಾಡಿದರೆ, ಇಲ್ಲಿ ನೋಡಿ, ಡೈರೆಕ್ಟ್ಲಿ ಇನ್ಫಿನಿಟ್ ಪುಟ್ ಮಾಡಿದರೆ ಏನು ಬರುತ್ತೆ ನಿನಗೆ, ನಾನು ಈ ಕಡೆ ಸೈಡಲ್ಲಿ ಮಾಡ್ತೀನಿ ನಾನು, ಏನು 2, ದಟ್ ಈಸ್ ಡೈರೆಕ್ಟ್ಲಿ ಇನ್ಫಿನಿಟಿ ಪುಟ್ ಮಾಡಿದ್ರೆ 2 × ಇನ್ಫಿನಿಟಿ ಪ್ಲಸ್ ವಾಟ್ ವಿ ಹ್ಯಾವ್ ಇಯರ್ 3 ಬರುತ್ತೆ, ಹೋಲ್ ಡಿವೈಡೆಡ್ ಬೈ 3 × ಇನ್ಫಿನಿಟಿ ಪ್ಲಸ್ 4 ಬರುತ್ತೆ. 2 × ಇನ್ಫಿನಿಟಿ ಈಸ್ ನಥಿಂಗ್ ಬಟ್ ಇನ್ಫಿನಿಟಿ ಪ್ಲಸ್ ಸಮಥಿಂಗ್, ಇನ್ಫಿನಿಟಿ ಪ್ಲಸ್ 3 ವಿಲ್ ಗೆಟ್ ಇನ್ಫಿನಿಟಿ ಅಲ್ವಾ. ಅಲ್ಲಿಗೆ ಏನು ಬರುತ್ತೆ ನನಗೆ, ಇದು ಇನ್ಫಿನಿಟಿ ಬರುತ್ತೆ. ಇಲ್ಲೂ ಕೂಡ ಇಲ್ಲಿ ನೋಡಿ, 3 × ಇನ್ಫಿನಿಟಿ ಪ್ಲಸ್ 4 ದಟ್ ಈಸ್ ಆಲ್ಸೋ ಇನ್ಫಿನಿಟಿ ಬರುತ್ತೆ, ಇನ್ಫಿನಿಟಿ ಬರುತ್ತೆ. ದಿಸ್ ಈಸ್ ಅನ್ ಇಂಡಿಟರ್ಮಿನೇಟ್. ಸೊ ನಾನು ಈ ರೀತಿ ಬಂದಾಗ ನಾನು ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಟೇಕ್ ದಿಸ್ ಎನ್ ಕಾಮನ್ ತಗೊಂಬನ. ರೈಟ್, ನಾನು ಇನ್ನೊಂದು ಸ್ಟೆಪ್ ಬರೆದ್ಬಿಡ್ತೀನಿ, ಲಿಮಿಟ್ ಆಸ್ n tends to infinity, ಇಲ್ಲಿ ಎನ್ ಹೊರಗಡೆ ತಗೊಂಬಿಡ್ತೀನಿ ನಾನಿಲ್ಲಿ. ರೈಟ್, ಇಲ್ಲಿ ಎನ್ ಹೊರಗಡೆ ತಗೊಂಡ್ರೆ ಏನು ಉಳಿಯುತ್ತೆ, ಮೇಲ್ಗಡೆ ಸ್ಟೆಪ್ಪಲ್ಲಿ ಇಲ್ಲಿ 2 ಉಳ್ಕೊಳತ್ತೆ, ಪ್ಲಸ್ ಇಲ್ಲಿ 3ದಲ್ಲಿ ಎನ್ ಇಲ್ಲ, ಸೊ ಏನಾಗುತ್ತೆ, ಇದು 3 ಡಿವೈಡೆಡ್ ಬೈ n ಆಗುತ್ತೆ. ರೈಟ್, ಸೊ ಹೋಲ್ ಡಿವೈಡೆಡ್ ಬೈ, ಇಲ್ಲೂ ಕೂಡ ಎನ್ ತೆಗಿಬೇಕು, ಹೊರಗಡೆ ತಗೊಬೇಕು, ಎನ್ ಇಲ್ಲಿ
3 ಉಳಿಯುತ್ತೆ. ಇದೇನಾಗುತ್ತೆ, ಇದು 4/n ಆಗುತ್ತೆ, ಬಿಕಾಸ್ ಇಲ್ಲಿ n ಇಲ್ಲೆಲ್ಲ 4/n ಆಗುತ್ತೆ. ದಿಸ್ ಒನ್ ಗೆಟ್ ಕ್ಯಾನ್ಸಲ್, ರೈಟ್. ನಾವು ಈ ಸ್ಟೆಪ್ ಆದಮೇಲೆ ನಾವು n =∞ ಪುಟ್ ಮಾಡೋಣ. ಅಲ್ಲಿಗೆ 2 ಪ್ಲಸ್ ಲಿಸನ್ ಇಲ್ಲಿ 2 ಪ್ಲಸ್ 3/∞ ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 4/∞ ಆಯ್ತು. 3 ಪ್ಲಸ್ 4/∞. ನಾನು ಅರ್ಲಿಯರ್ ಪ್ರಾಬ್ಲಮಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ, ಎನಿಥಿಂಗ್ ಬೈ ಇನ್ಫಿನಿಟಿ ಅಂತಂದರೆ 0, ರೈಟ್. ಅಲ್ಲಿ 1/∞ ಬಂದಿತ್ತು ನಿಮಗೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದೇನಾಗುತ್ತೆ, ಇದು ದಿಸ್ ಇಸ್ 2, ದಿಸ್ ಒನ್ 0, ದಟ್ ಈಸ್ 3/∞ 0 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 4/∞ you will get 0. What is the answer? 2/3 ಬಂದಿದೆ. From this what we conclude, for this sequence that is xn, the limiting value should be ಏನು ಬಂದಿದೆ ನನಗೆ 2/3 ಬಂದಿದೆ. This is a finite and unique. Finite is not finite number and it is a unique number. So from this what we conclude, this sequence that is xn is convergent ಅಂತ ಹೇಳ್ಬೋದು. ಆರ್ ದಿಸ್ xn is converges to what is the value 2/3ಗೆ ಕನ್ವರ್ಜ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಇಸ್ ನಥಿಂಗ್ ಬಟ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ಐ ಥಿಂಕ್ ನಿಮಗೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ನಥಿಂಗ್ ಬಟ್ that is the limiting value of a sequence is finite and unique. Then we will conclude, or we will call that sequence xn is converges to the limiting value. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಾನು ಡೈವರ್ಜೆಂಟ್ ಸೀಕ್ವೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕೂಡ ಸಿಂಪಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಡೆಫಿನೇಷನ್ನು. ಆ ಸೀಕ್ವೆನ್ಸ್ xn is said to be a divergent if the limit of the sequence is infinite, either it is positive or negative. ಇನ್ನೊಂದು ಸರಿ ಹೇಳ್ತೀನಿ, ಇದನ್ನು ಕನ್ಕ್ಲೂಡ್ ಮಾಡೋದಂದರೆ ಆ ಸೀಕ್ವೆನ್ಸ್ xn is said to be a divergent if the limit of the sequence is infinite. ಅಲ್ಲಿ ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಫೈನೈಟ್ ಮತ್ತು ಯುನಿಕ್ ಅಂತ ಇತ್ತು. ಇಲ್ಲೇನಿದೆ, ಇಲ್ಲಿ ದಟ್ ಲಿಮಿಟಿಂಗ್ ವ್ಯಾಲ್ಯೂ ಏನು ಬರಬೇಕಂತೆ, ಇನ್ಫಿನಿಟಿ ಬರಬೇಕು. ಅದು ಪಾಸಿಟಿವ್ ಇನ್ಫಿನಿಟಿ ಆದರೂ ಆಗ್ಬೋದು, ನೆಗೆಟಿವ್ ಇನ್ಫಿನಿಟಿ ಆದರೂ ಆಗ್ಬೋದು. ಸೊ ನೋಡೋಣ, ಒಂದೆರಡು ಎಕ್ಸಾಂಪಲ್ ತಗೊಳ್ತೀನಿ, ಅವಾಗ ನಿಮಗೆ ಈಸಿಲಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ದಟ್ ಈಸ್ xn, nth term of a sequence xn which is equal to n ತಗೊಳ್ತೀನಿ. xn is equal to n. This is a sequence. Now ಏನು ಡೈವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಲಿಮಿಟಿಂಗ್ ವ್ಯಾಲ್ಯೂ ನನಗೇನು ಬರಬೇಕು, ಇನ್ಫೈನೈಟ್ ಬರಬೇಕು. ಪಾಸಿಟಿವ್ ಬಂದರೂ ನಡೆಯುತ್ತೆ ಅಥವಾ ನೆಗೆಟಿವ್ ಬಂದರೂ ನಡೆಯುತ್ತೆ. ಸೊ ಎರಡು ಬಂದರೂ ಕೂಡ ನಾನು ಡೈವರ್ಜೆಂಟ್ ಅಂತ ಕರಿತೀವಿ. ಸೊ ಐ ವಿಲ್ ಟೇಕ್ ಲಿಮಿಟ್ ಹಿಯರ್, limit as n tends to infinity of xn which is equal to limit as n tends to infinity of n, right. So now ಇಲ್ಲಿ ನೋಡಿ, ಡೈರೆಕ್ಟ್ಲಿ ಸಿಂಪ್ಲಿಫಿಕೇಶನ್ ಏನು ಇಲ್ಲ ಇಲ್ಲಿ. ಆ್ಯಸ್ n tends to infinity, put what we have n is equal to infinity. What we will get when n is equal to infinity, we will get infinity, that is limiting value of this sequence is infinity. From this what we conclude, this sequence xn is diverges to positive infinity, right. So the what is divergent sequence ಅಂದರೆ ಏನಂತ ಬರೀತೀರಾ, ಆ sequence xn is said to be divergent if the limit of xn or limit of the sequence is infinity, either it is positive or negative. ಇನ್ನೊಂದು ಎಕ್ಸಾಂಪಲ್ ತಗೋಣ ಡೈವರ್ಜೆಂಟ್ಗೆ. ಸೊ ಸೆಕೆಂಡ್ ಎಕ್ಸಾಂಪಲ್ ಐ ವಿಲ್ ಟೇಕ್, ದಟ್ ಈಸ್ -n². ದಟ್ ಈಸ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ, ದಟ್ ಈಸ್ xn ವಿಚ್ ಈಸ್ ಈಕ್ವಲ್ ಟು -n², ರೈಟ್. ನಾವು what we have to do here, we have to take limit, that's it. Limit as n tends to infinity. This is very simple ಇದೆ ಇದು. We have to take limit and we will check the limiting value. Limit as n tends to infinity of xn which is equal to limit as n tends to infinity of -n², right. ಇಲ್ಲೂ ಕೂಡ ಏನು ಸಿಂಪ್ಲಿಫಿಕೇಶನ್ ಇಲ್ಲ, ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. as n tends to infinity, put what we have here, n is equal to infinity. Now this will becomes ಏನಾಗುತ್ತೆ, ಇದು minus, that is -infinity square will get -infinity. So the limiting value of this xn is -infinity. From this what we conclude, this sequence is divergent, right. ಡೈವರ್ಜೆಂಟ್ಗೂ ಕನ್ವರ್ಜೆನ್ಸ್ಗೂ ಏನು ಡಿಫ್ರೆನ್ಸು, ಕನ್ವರ್ಜೆಂಟಲ್ಲಿ ಲಿಮಿಟಿಂಗ್ ವ್ಯಾಲ್ಯೂ ನನಗೇನು ಬರಬೇಕು, ಫೈನೈಟ್ ಮತ್ತು ಯುನಿಕ್ ಬರಬೇಕು. ಸೊ ಡೈವರ್ಜೆಂಟಲ್ಲಿ ಏನು ಬರಬೇಕು, ನನಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಇನ್ಫಿನಿಟಿ ಬಂದರೆ ಅದನ್ನೇನಂತ ಕರಿತೀವಿ, ಸೀಕ್ವೆನ್ಸ್ನ ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನನಗೆ ಆಸಿಲೇಟ್ರಿ ಸೀಕ್ವೆನ್ಸ್ ಅಂತ ಇದೆ. ವಾಟ್ ಈಸ್ ದ ಡೆಫಿನೇಷನ್ ಏನಿದೆ ನೋಡೋಣ. ಆಸಿಲೇಟ್ರಿ, a sequence xn is said to be oscillatory. A sequence xn is said to be oscillatory if the sequence neither tends to a unique finite limit, neither tends to a unique and finite limit, nor tends to a positive infinity or negative infinity. ಅಂದರೆ ಆ ಸೀಕ್ವೆನ್ಸ್ xn is said to be oscillatory. ಆಸಿಲೇಟರಿ ಸೀಕ್ವೆನ್ಸ್ ಆಗಬೇಕಂದ್ರೆ the limit of that sequence neither
ಫೈನೈಟ್ ಲಿಮಿಟ್ ಆರ್ ನಾರ್ ಪಾಸಿಟಿವ್ ಇನ್ಫಿನಿಟಿ ಆರ್ ನೆಗೆಟಿವ್ ಇನ್ಫಿನಿಟಿ. ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ ತಗೊಳ್ತೀನಿ ಇದಕ್ಕೆ, ಇದರಲ್ಲಿ ಅರ್ಥ ಆಗುತ್ತೆ ನಿಮಗೆ. ದಟ್ ಈಸ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ಆಸಿಲೇಟರಿ ಸೀಕ್ವೆನ್ಸ್. ದಟ್ ಈಸ್ xn is equal to what we have here minus 1 power n, right? This is a sequence what we have, right? Now we will check the whether it is oscillatory or not ಅಂತ ಚೆಕ್ ಮಾಡಬೇಕು, ಅಥವಾ ಸೊ ಇದು ಕನ್ವರ್ಜೆಂಟ್ ಆಗುತ್ತೋ ಅಥವಾ ಡೈವರ್ಜೆಂಟ್ ಆಗುತ್ತೋ ಆಸಿಲೇಟರಿ ಆಗುತ್ತೋ ಅಂತ ಚೆಕ್ ಮಾಡೋಣ. ಸೊ ಅದಕ್ಕೆ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಲಿಮಿಟ್ ತಗೊಬೇಕು. ಸೊ ವಾಟ್ ವಿ ಹ್ಯಾವ್ ಹಿಯರ್, ಲಿಮಿಟ್ ಆ್ಯಸ್ n tends to infinity ಆಫ್ xn is equal to ಲಿಮಿಟ್ ಆ್ಯಸ್ n tends to infinity ಆಫ್ -1 power n ಅಂತ ಇದೆ, ರೈಟ್? -1 power n ಅಂತ ಇದೆ. ಲಿಸನ್ ಹಿಯರ್, ನಾವು ಆ್ಯಸ್ n tends to infinity ವಿಲ್ ಪುಟ್ n is equal to infinity ಪುಟ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂತಂದರೆ ಇಲ್ಲಿ ಇನ್ಫಿನಿಟಿ ಪುಟ್ ಮಾಡಿದರೆ 1 2 3 ಅಂತ ಪುಟ್ ಮಾಡ್ಕೊತ ಹೋದರೆ, ಇಲ್ಲಿ ಆಡ್ ನಂಬರ್ ಪುಟ್ ಮಾಡಿದಾಗ ನನಗೇನು ಬರುತ್ತೆ, -1 power 1. ಆಡ್ ನಂಬರ್ ಅಂದರೆ 1 1 3 1 3 5 so on ಅಲ್ವಾ. ಈಗ 1 ಪುಟ್ ಮಾಡಿದ್ರೆ ವಿಲ್ ಗೆಟ್ -1 power 1 ವಿಲ್ ಗೆಟ್ -1. ಈಗ ಆಮೇಲೆ ನೆಕ್ಸ್ಟ್ 3 ಪುಟ್ ಮಾಡಿದ್ರೆ -1, 5 ಪುಟ್ ಮಾಡಿದ್ರೆ -1 ಬರುತ್ತೆ ನನಗೆ ಆನ್ಸರ್. ಅಂದರೆ ಆಡ್ ನಂಬರ್ ಪುಟ್ ಮಾಡ್ತಾ ಹೋದಂಗೆ ನನಗೆ ಆನ್ಸರ್ ಏನು ಬರುತ್ತೆ, ಇಲ್ಲಿ -1 ಬರುತ್ತೆ. ಅದೇ ಈವನ್ ನಂಬರ್ ಪುಟ್ ಮಾಡ್ತಾ ಹೋದ್ರೆ ನನಗೆ ಆನ್ಸರ್ ಏನು ಬರುತ್ತೆ, +1 ಬರುತ್ತೆ. ನೋಡಿ ಇಲ್ಲಿ 1 ಪುಟ್ ಮಾಡ್ತೀನಿ, n is equal to 1 ಪುಟ್ ಮಾಡಿದರೆ ವಾಟ್ ವಿ ವಿಲ್ ಗೆಟ್ ಹಿಯರ್, ದಟ್ ಇಸ್ -1. ಆ್ಯಂಡ್ 2 ಪುಟ್ ಮಾಡಿದ್ರೆ 1, ಆ್ಯಂಡ್ 3 ಪುಟ್ ಮಾಡಿದರೆ -1, 4 ಪುಟ್ ಮಾಡಿದರೆ 1 so on ಅಲ್ವಾ. ದಟ್ ಮೀನ್ಸ್ ವಾಟ್, the limiting value which is depends upon the even or odd, n is even or odd. If suppose it is n is odd number, will get -1. If n is even number, will get +1. From this what we conclude, that is limit as n tends to infinity x to n ಅಂದರೆ even ನಂಬರ್ ಆಗಿದ್ದಾಗ ವಾಟ್ ಈಸ್ ಆನ್ಸರ್ ವಿಲ್ ಗೆಟ್ 1. ಅದೇ ರೀತಿ ಆಡ್ ನಂಬರಿಗೆ ಹೆಂಗೆ ಬರಿಬೇಕು, ಇಲ್ಲಿ ಲಿಮಿಟ್ ಆಸ್ n tends to infinity ಆಫ್ x to n - 1 ಅಂತ ಬರಿಬೋದಾ. ವೈ ವಿ ಹ್ಯಾವ್ ಟು ರೈಟ್ ದಿಸ್ ಇಸ್ ಆಡ್ ಆಸ್ 2n - 1. ಇಲ್ಲಿ ನೋಡಿ, ಈಗ ಇಲ್ಲಿ ಆಡ್ ನಂಬರ್ ಒಂದು ಪುಟ್ ಮಾಡ್ತೀನಿ, ಇಲ್ಲಿ n ಪ್ಲೇಸಲ್ಲಿ 3 ಪುಟ್ ಮಾಡೋಣ. ದಟ್ ಈಸ್ 2 × 3, ವಾಟ್ ಇಸ್ ಆನ್ಸರ್, 2 3 is 6 -1 ದಟ್ ಈಸ್ 5 ಈಸ್ ಆಡ್ ನಂಬರ್. ಎನಿ ನಂಬರ್ ಪುಟ್ ಮಾಡ್ತಾ ಹೋಗ್ರಿ ನನಗೆ ಆಡ್ ನಂಬರ್ ಬರುತ್ತೆ. ಸೊ ವಿಲ್ ಟೇಕ್ x to n - 1. ಸೊ ಈವನ್ ನಂಬರ್ ಆಗಿದ್ದಾಗ ಆನ್ಸರು 1, ಆಡ್ ನಂಬರ್ ಆಗಿದ್ದಾಗ ನನಗೆ ಆನ್ಸರ್ ಏನು ಬಂದಿದೆ, ಇಲ್ಲಿ -1 ಬಂದಿದೆ. ಫ್ರಮ್ ದಿಸ್ ವಾಟ್ ವಿ ಕನ್ಕ್ಲೂಡ್, ದಿಸ್ ಈಸ್ ಅ ಫೈನೈಟ್, ರೈಟ್? ದಿಸ್ ಈಸ್ ಅ ಫೈನೈಟ್ ಬಟ್ ಇಟ್ ಈಸ್ ನಾಟ್ ಯುನಿಕ್, ರೈಟ್? 1 and -1 ಆರ್ ಫೈನೈಟ್ ಬಟ್ ಇಟ್ ಈಸ್ ನಾಟ್ ಯುನಿಕ್. ಸೊ ಸರ್ ಇದು ಕನ್ವರ್ಜೆಂಟ್ ಆಗ್ಬೋದಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಕನ್ವರ್ಜೆಂಟ್ ಆಗಬೇಕಂದ್ರೆ ಫೈನೈಟ್ ಲಿಮಿಟ್ ಇರಬೇಕು ಮತ್ತು ಯುನಿಕ್ ಲಿಮಿಟ್ ಇರಬೇಕು. ಬಟ್ ಇಟ್ ಈಸ್ ಅ ಫೈನೈಟ್ ಬಟ್ ಇಟ್ ಈಸ್ ನಾಟ್ ಯುನಿಕ್. ಅಂದರೆ ಇಲ್ಲಿ ವೆನ್ n is odd ವಿಲ್ ಗೆಟ್ 1, and when n is even, sorry, when n is even we will get 1, when n is odd we will get -1, ರೈಟ್? ಇಂಟರ್ಚೇಂಜ್ ಮಾಡಿದೆ ನಾನು. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. 2n is nothing but even number. when n is, ಇಲ್ಲಿ ನೋಡಿ, ಇಲ್ಲಿ when n is even we will get answer 1, right? Our limiting value 1. when n is odd we will get the limiting value -1. ಅರ್ಥ ಆಯ್ತಲ್ಲ ಹೇಳ್ತಿರೋದು. ಸೊ ಇಟ್ ಇಸ್ ಅ ಫೈನೈಟ್ ಬಟ್ ಇಟ್ ಈಸ್ ನಾಟ್ ಯುನಿಕ್. ಫ್ರಮ್ ದಿಸ್ ವಾಟ್ ವಿ ಕನ್ಕ್ಲೂಡ್ ಆರ್ ದಿಸ್ ಟೈಪ್ ಆಫ್ ಸೀಕ್ವೆನ್ಸ್ ಈಸ್ ಕಾಲ್ಡ್ ಆಸಿಲೇಟರಿ ಸೀಕ್ವೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಸಿಲೇಟರಿ ಸೀಕ್ವೆನ್ಸ್ ಅಂತೇಳಿ ಕರಿತೀವಿ. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್ ಆಸಿಲೇಟರಿ ಸೀಕ್ವೆನ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ, ಅದು ಸಿಂಪ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅದನ್ನು. ಸೆಕೆಂಡ್ ಎಕ್ಸಾಂಪಲ್ ಫಾರ್ ದಿಸ್, ದಟ್ ಈಸ್ -1 power n, ದಟ್ ಈಸ್ xn ಅಂತ ಬರ್ಕೊಳ್ಳಿ. xn is equal to -1 power n ಇಂಟು ವಾಟ್ ವಿ ಹ್ಯಾವ್ ಇಯರ್ n ಅಂತ ಬರ್ಕೊಳ್ತೀನಿ. ದಿಸ್ ಈಸ್ ರೈಟ್. ಸೊ ಇದನ್ನು ಲಿಮಿಟ್ ತಗೊಳೋದಕ್ಕಿಂತ ದ ಟರ್ಮ್ ಬರೆದುಬಿಡ್ತೀನಿ ನಾನು, ರೈಟ್? ಸೊ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಆಫ್ ಸೀಕ್ವೆನ್ಸ್ ಬರ್ಕೊಳ್ತಾ ಹೋಗ್ತೀನಿ. ಇಲ್ಲಿ 1 ಪುಟ್ ಮಾಡೋಣ. 1 ಪುಟ್ ಮಾಡಿದ್ರೆ ಏನು ಬರುತ್ತೆ, ಪುಟ್ n is equal to 1, ಅವಾಗ ಏನಾಗುತ್ತೆ, ದಿಸ್ ಈಸ್ -1 ಇಂಟು n is equal to 1, ಅಲ್ಲಿಗೆ 1 ಆಯಿತು. 2 ಪುಟ್ ಮಾಡಿದ್ರೆ -1 power 2 ಇಂಟು 2, ರೈಟ್? 3 ಪುಟ್ ಮಾಡಿದರೆ -1 power 3 ಇಂಟು 3. 4 ಪುಟ್ ಮಾಡಿದರೆ -1 power 4 ಇಂಟು 4 ಸೊ ಆನ್ ಬರುತ್ತೆ, ರೈಟ್? ಸಿಂಪ್ಲಿಫೈ ಮಾಡ್ತೀನಿ ಇದನ್ನು. -1 ಏನಾಗುತ್ತೆ, ಇದು +1 ಇಂಟು 2 ದಟ್ ಈಸ್ 2, ಇದು -3, ಇದು 4 ಆ್ಯಂಡ್ ಸೊ ಆನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು -1 ಬಂದಿದೆ. ಆಡ್ ನಂಬರ್ ಆದಾಗ ಅಂದರೆ n is equal to odd 1 ಇದ್ದಾಗ -1 ಆಗಿದೆ, ಮತ್ತು n is equal to odd ಆಗಿದ್ದಾಗ -3 ಆಗಿದೆ, ಆಮೇಲೆ -5 ಬರುತ್ತೆ, ಆಮೇಲೆ -7 ಬರುತ್ತೆ. ಸೊ ಆನ್ ಅಪ್ ಟು ಎಲ್ಲಿ ತನಕ ಬರುತ್ತೆ, ಇದು -∞ ಬರುತ್ತೆ, ಹೌದಲ್ವಾ? ಹೀಗೆ ನಾನು ಮಾಡ್ತಾ ಹೋದರೆ ಏನು ಬರುತ್ತೆ, ಇಲ್ಲಿ -∞ ಬರುತ್ತೆ. ಆ್ಯಂಡ್ ವೆನ್ n is equal to even ಆಗಿದ್ದಾಗ 2 ಬಂದಿದೆ, ಆಮೇಲೆ 4 ಬಂದಿದೆ, ಆಮೇಲೆ 6 ಬರುತ್ತೆ, ಆಮೇಲೆ 8 ಬರುತ್ತೆ. ಸೊ ಆನ್ ಅಪ್ ಟು ಎಲ್ಲಿ ಮಟ್ಟ ಬರುತ್ತೆ, ಪಾಸಿಟಿವ್ ಇನ್ಫಿನಿಟಿ ಬರುತ್ತೆ, ಹೌದಲ್ವಾ? ಎಸ್ ಆರ್ ನೋ? ಅಂದರೆ ಫ್ರಮ್ ದಿಸ್ ವಾಟ್ ವಿ ಕನ್ಕ್ಲೂಡ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿಸ್, ಅಂದರೆ ದಿಸ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿಸ್ ಈಸ್ -∞ ವೆನ್ n is odd and
plus infinity when n is even. From this what we conclude, this is right, this is what ಆಸಿಲೇಟರಿ ಸೀಕ್ವೆನ್ಸ್ ಅಂತ ಕರಿತೀವಿ. ವೈ ಇದು ಡೈವರ್ಜೆಂಟ್ ಅಂತ ಹೇಳ್ಬೋದಾಗಿತ್ತಲ್ಲ. ಡೈವರ್ಜೆಂಟ್ ಇದ್ದಾಗ ಇಟ್ ಟೆನ್ಸ್ ಟು ಐದರ್ ಪಾಸಿಟಿವ್ ಇನ್ಫಿನಿಟಿ ಆರ್ ನೆಗೆಟಿವ್ ಇನ್ಫಿನಿಟಿ, ರೈಟ್. ಬಟ್ ಇಲ್ಲಿ ಏನಾಗಿದೆ, ಇದು ನೀದರ್ ಪಾಸಿಟಿವ್ ಇನ್ಫಿನಿಟಿ ನಾರ್ ನೆಗೆಟಿವ್ ಇನ್ಫಿನಿಟಿ ಆಗಿದೆ, ಹೌದಲ್ವಾ, ರೈಟ್. ದಟ್ ಮೀನ್ಸ್ ವಾಟ್ ವೆನ್ ಅಂದರೆ ಕೇಸಸ್ ಇದೆ ಇಲ್ಲಿ ಅಂತ ಹೇಳ್ತಿರೋದು. ಅಂದರೆ ವೆನ್ ಎನ್ ಈಸ್ ಆಡ್ ವಿಲ್ ಗೆಟ್ ನೆಗೆಟಿವ್ ಇನ್ಫಿನಿಟಿ, ವೆನ್ ಎನ್ ಈಸ್ ಇವನ್ ವಿಲ್ ಗೆಟ್ ಪಾಸಿಟಿವ್ ಇನ್ಫಿನಿಟಿ. ಇದನ್ನೇನಂತ ಕರಿತೀವಿ ನಾವು, ಆಸಿಲೇಟರಿ ಸೀಕ್ವೆನ್ಸ್ ಅಂತೇಳಿ ಕರಿತೀವಿ, ರೈಟ್. ನಾವು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಬ್ರೀಫ್ಲಿ ಇನ್ನೊಂದು ಸಾರಿ ಹೇಳ್ಬಿಟ್ಬಿಡ್ತೀನಿ ನೋಡಿ. ಇಲ್ಲಿ ದ ಕನ್ವರ್ಜೆಂಟ್, ಡೈವರ್ಜೆಂಟ್ ಮತ್ತು ಆಸಿಲೇಟರಿ ಸೀಕ್ವೆನ್ಸನ್ನು ಕನ್ವರ್ಜೆಂಟ್ ಆಗಬೇಕು ಅಂದರೆ ಕೇಳ್ತಾರೆ ನಿಮ್ಮ ಕ್ವಶನ್ಸು ಎಕ್ಸಾಮಲ್ಲಿ ಕೊಟ್ಬಿಟ್ಟು ಚೆಕ್ ದ ಕನ್ವರ್ಜೆನ್ಸ್ ಅಥವಾ ನೇಮ್ ದ ಟೈಪ್ ಆಫ್ ದ ಸೀಕ್ವೆನ್ಸ್ ಅಂತ ಕೇಳಿದ್ರು ಕೇಳ್ಬೋದು, ರೈಟ್. ಸೊ ಅಂದರೆ ಆರ್ ಕನ್ವರ್ಜೆಂಟು ಅಥವಾ ಡೈವರ್ಜೆಂಟು ಅಥವಾ ಆಸಿಲೇಟ್ರಿನೋ ಅಂತ ಚೆಕ್ ಮಾಡಿರಿ ಅಂತ ಕೇಳಿದರೆ, ಸೊ ನೀವೇನು ಮಾಡಬೇಕು, ದಟ್ಸ್ ವೆರಿ ಸಿಂಪಲ್. ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ಕೂಡ ವಿ ಹ್ಯಾವ್ ಟು ಟೇಕ್ ಲಿಮಿಟ್ ತಗೊಬೇಕು. ಲಿಮಿಟ್ ಆಸ್ ಸೆಂಟೆನ್ಸ್ ಟು ಇನ್ಫಿನಿಟಿ ಅಂತ ತಗೊಬೇಕು. ಸೊ ಫೈನೈಟ್ ಮತ್ತು ಯುನಿಕ್ ಬಂತಂದರೆ ಡೈರೆಕ್ಟ್ಲಿ ವಿಲ್ ರೈಟ್ ದಟ್ ಈಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ನೆಕ್ಸ್ಟ್ ಐದರ್ ನೆಗೆಟಿವ್ ಇನ್ಫಿನಿಟಿ ಅಥವಾ ಪಾಸಿಟಿವ್ ಇನ್ಫಿನಿಟಿ ಎರಡರಲ್ಲಿ ಒಂದು ಬಂತು ಅಂತಂದರೆ ಅದನ್ನು ಡೈವರ್ಜೆಂಟ್ ಅಂತ ಡೈರೆಕ್ಟ್ಲಿ ಬರೀಬೋದು, ರೈಟ್. ಸೊ ಆ್ಯಂಡ್ ಈ ಥರ ಬಂತು ಅಂದರೆ ವಾಟ್ ನೀದರ್ ಫೈನೈಟ್ ಲಿಮಿಟ್ ಆ್ಯಂಡ್ ನಾರ್ ಪಾಸಿಟಿವ್ ಇನ್ಫಿನಿಟಿ ಆರ್ ನೆಗೆಟಿವ್ ಇನ್ಫಿನಿಟಿ ಬಂತಂದ್ರೆ ಅದನ್ನು ಆಸಿಲೇಟ್ರಿ ಅಂತ ಬರಿಬೇಕು. ಒಂದು ವಿಷಯ ನೆನ್ಪಿಟ್ಕೊಳ್ರಿ, ಆಸಿಲೇಟ್ರಿ ಸೀಕ್ವೆನ್ಸನ್ನು ನೀವು ಸಮ್ ಟೈಮ್ ನೀವು ಗೆಸ್ ಮಾಡ್ಬೋದು. ಅಂದರೆ ಹೆಂಗೆ ಗೆಸ್ ಮಾಡ್ತೀರ ಅಂದರೆ ಅಲ್ಲಿ ಹೆಂಗಿರುತ್ತೆ, -1 ಸಮ್ ಎನ್ ಅಂತ ಇರುತ್ತೆ, -1 ಸಮಥಿಂಗ್ ಅಂತ ಬರುತ್ತೆ. ಅದು ಯಾವಾಗಲೂ ಅಂದರೆ ಆಸಿಲೇಟ್ರಿ ಸೀಕ್ವೆನ್ಸ್ ಆಗೋಂಥದ್ದು ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ನೋಡಿ ಮಾಡಬೇಕಾಗತ್ತೆ. ನಾನೊಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ಅಂದರೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ ಮಾಡ್ತೀನಿ. ಆ ರೀತಿ ಪ್ರಾಬ್ಲಮ್ಸ್ ಒಂದು ಬಂದೇ ಬರುತ್ತೆ, ಎಕ್ಸಾಮ್ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ, ರೈಟ್. ಸೊ ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಿಮ್ಗೆ ನಮ್ಮ ಎಲ್ಲ ವೀಡಿಯೋಸು ಬರಬೇಕಂತಂದರೆ ನೀವು ಫಸ್ಟ್ ಸಬ್ಸ್ಕ್ರೈಬ್ ಆಗಬೇಕು, ಅದ್ರ ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾವು ಯಾವುದೇ ವೀಡಿಯೋ ಮಾಡಿದರೂ ಕೂಡ ನಿಮಗೆ ಬೇಗ ಬರುತ್ತೆ, ರೈಟ್. ಥ್ಯಾಂಕ್ ಯು.